ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನೀವೆಲ್ಲ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೇನೆ. ಇದನ್ನ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತೇಳಿ ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಟೆಲಿಗ್ರಾಮ್ ಆ್ಯಪ್ ಮೂಲಕ ನಾನು ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಬಹಳಷ್ಟು ವಿಚಾರಗಳನ್ನು ಅಲ್ಲಿ ಚರ್ಚಿಸೋದಕ್ಕೆ ಬರ್ತಾ ಇದ್ದೀನಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಅಸಂತೋಷಗಳು ಇದ್ದೇ ಇರುತ್ತೆ. ವಿದ್ಯಾಭ್ಯಾಸದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ವಿವಾಹದಲ್ಲಿರ್ಬೋದು, ಸಂತಾನದಲ್ಲಿ ಇರ್ಬೋದು, ಸಂಸಾರದಲ್ಲಿರ್ಬೋದು, ಹೀಗೆ ಎಲ್ಲ ರೀತಿಯಿಂದಲೂ ಬಹಳಷ್ಟು ಅಡೆತಡೆಗಳು ಮತ್ತು ತೊಂದರೆಗಳು ಉದ್ಭವಿಸುತ್ತವೆ. ಜಾತಕಗಳಲ್ಲಿ ಅವುಗಳ ಬಗ್ಗೆ ಪರಿಶೀಲನೆ ಮಾಡಿ ಪರಿಹಾರಗಳನ್ನು ಮಾಡ್ಕೋಬಹುದಾಗಿದೆ. ಜಾತಕ ಇಲ್ಲದವರು ಹೇಗೆ ಪರಿಹಾರ ಮಾಡ್ಕೋಬೇಕು ಇಂಥ ವಿಚಾರಗಳಲ್ಲಿ ಅಂಥೇಳಿ ಗಾಬರಿ ಬೀಳ್ತಾರೆ. ಅಕಸ್ಮಾತ್ ಜಾತಕವನ್ನು ನೋಡಿಕೊಂಡು ಪರಿಹಾರ ಮಾಡಿಕೊಂಡ್ರೂ ಕೂಡ ಅವು ಕೆಲವೊಮ್ಮೆ ಸಕ್ಸಸ್ ಆಗೋದಿಲ್ಲ. ಹಾಗಾದರೆ ಇದಕ್ಕೆಲ್ಲ ಏನು ಕಾರಣ? ಕೆಲವೊಮ್ಮೆ ಜಾತಕ ಚೆನ್ನಾಗಿದ್ದರೂ ವಾಸ್ತುದೋಷದಿಂದಾಗಿ ಈ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ವಿವರಣೆಗಳನ್ನು, ವಿಚಾರಗಳನ್ನು ನಾನು ಟೆಲಿಗ್ರಾಮ್ ಆ್ಯಪ್ ಮೂಲಕ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಚಾರವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೋಬೇಕು. ತಮ್ಮ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಚಾನೆಲ್ನಲ್ಲಿ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಜ್ಯೋತಿಷ್ಯ ಕಲ್ತಿರಲಿ, ಕಲಿದೇ ಇರಲಿ ಅಥವಾ ಇನ್ನೂ ಕಲಿತಾ ಇರಲಿ, ಎಲ್ಲರಿಗೂ ಅನುಕೂಲವಾಗುವ ಹಾಗೆ ಕೆಲವು ವಿಚಾರಗಳನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ವ್ಯಾಪಾರಿ ಉದ್ದೇಶದಿಂದ ಅಲ್ಲ. ಎಲ್ಲ ವಿಷಯಗಳನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಮಟ್ಟಿನ ಫೀಸನ್ನು ಕೂಡ ಇಟ್ಟಿರ್ತಾರೆ. ಇದು ವ್ಯಾಪಾರದ ಉದ್ದೇಶದಿಂದ ಅಲ್ಲ. ಜ್ಯೋತಿಷ್ಯವನ್ನಾಗಲಿ ಯಾವುದೇ ವಿಚಾರವನ್ನಾಗಲಿ ಫ್ರೀಯಾಗಿ ತೆಗೆದುಕೊಂಡಾಗ ಸಫಲತೆ ಕಂಡುಬರೋದಿಲ್ಲ. ಅದೇ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿನ ಫೀಸನ್ನು ಇಲ್ಲಿ ಅಳವಡಿಸಲಾಗಿದೆ. ಅದನ್ನು ಯಾರು ತಪ್ಪಾಗಿ ಭಾವಿಸಬೇಡಿ. ಈ ಟೆಲಿಗ್ರಾಮ್ ಆ್ಯಪ್ನಲ್ಲಿ ನೀವು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೂಡ ಕೊನೆಯಲ್ಲಿ ಕೇಳಿ ನಿಮ್ಮ ಪರಿಹಾರವನ್ನು ಪಡ್ಕೋಬೋದಾಗಿದೆ. ಆದ ಕಾರಣ ತಾವು ಈ ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ತಾವು ಭಾಗವಹಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಗೋಬಹುದು ಅಂತ ಹೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ವಿದ್ಯಾಭ್ಯಾಸದಲ್ಲಿ ಭಂಗ ಉಂಟಾಗುತ್ತೆ. ಅಂದರೆ ವಿದ್ಯೆ ಅರ್ಧಕ್ಕೆ ನಿಂತೋಗುತ್ತೆ ಅಥವಾ ವಿದ್ಯೆ ಪೂರ್ತಿ ತಲೆಗೆ ಹತ್ತೋದಿಲ್ಲ. ಅದಕ್ಕಾಗಿ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೋದು? ಕೆಲವರಿಗೆ ವಿವಾಹ ಬಹಳಷ್ಟು ನಿಧಾನ ಆಗೋದಿಲ್ಲ ಕೆಲವರಿಗೆ. ಹಾಗಾದರೆ ವಿವಾಹ ಆಗಲಿಕ್ಕೆ ಏನು ಮಾಡಬೇಕು? ಜಾತಕ ಏನೋ ಹೇಳ್ತಾ ಇರ್ತದೆ, ಆ ಮನಸ್ಸು ಮತ್ತೊಂದು ಏನನ್ನೋ ಕೇಳ್ತಾ ಇರ್ತದೆ, ಬಯಸ್ತಾ ಇರ್ತದೆ. ಹಾಗಾಗಿ ವಿಳಂಬ ಆಗ್ತಾ ಇರ್ತದೆ.
ಇಂತಹ ಸಂದರ್ಭದಲ್ಲಿ ಇದನ್ನು ನಿವಾರಣೆ ಮಾಡಿಕೊಂಡು ನಾವು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಈ ವಿಭಾಗದಲ್ಲಿ ನಾನು ತಿಳಿಸ್ಲಿಕ್ಕೆ ಬರ್ತಾ ಇದ್ದೇನೆ. ದಯಮಾಡಿ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಜಾಯಿನ್ ಆಗಿ ಫೆಬ್ರವರಿ ತಿಂಗಳಿನಿಂದ ದಿನಾಂಕವನ್ನು ಮುಂದೆ ತಿಳಿಸಲಾಗುತ್ತೆ. ತಾವು ಯಾರು ಅನ್ಯಥಾ ಭಾವಿಸಬೇಡಿ. ಯಾರಿಗೆ ಆಸಕ್ತಿ ಇದೆಯೋ ಅಂಥವರು ಈ ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಮನಸ್ಸಿಗೆ ಹಿಡಿಸಿದಲ್ಲಿ ಅದನ್ನು ಮುಂದುವರಿಸಿ ಅದರ ಮುಖಾಂತರ ಜ್ಯೋತಿಷ್ಯವನ್ನು ಅರಿತುಕೊಂಡ ಹಾಗೆ ಆಗುತ್ತೆ. ಜ್ಯೋತಿಷ್ಯ ಕಲಿಯೋದಕ್ಕೂ ಅನುಕೂಲ ಆಗುತ್ತೆ. ಕೆಲವರಿಗೆ ಜ್ಯೋತಿಷ್ಯ ಕಲಿತಿದ್ದರೂ ಕೂಡ ಫಲಾಫಲಗಳನ್ನು ಯಾವ ರೀತಿ ನಿರ್ಧರಿಸಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಕೇವಲ ಗ್ರಹಗಳು ಕುಳಿತಂಥ ಸ್ಥಳದಿಂದ ಯೋಚನೆ ಮಾಡ್ತಾ ಇರ್ತೀರ. ಹಾಗೆ ಯೋಚನೆ ಮಾಡೋದ್ರಿಂದ ಯಾವ ಫಲನೂ ಸಿಗೋದಿಲ್ಲ. ಗ್ರಹಗಳು ಕೂತಿರುವಂತಹ ನಿಖರವಾದ ಸ್ಥಳವನ್ನು ಕಂಡುಹಿಡಿದು ಆ ಪ್ರಕಾರವಾಗಿ ನಾವು ಫಲಗಳನ್ನು ನುಡಿಬೇಕಾಗುತ್ತೆ. ಆಗ ಮಾತ್ರ ಅದು ಜ್ಯೋತಿಷ್ಯ ಸತ್ಯ ಆಗುತ್ತೆ. ಹಾಗಾಗಿ ಇಂತಹ ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ಈ ಟೆಲಿಗ್ರಾಮ್ ಆ್ಯಪ್ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅತ್ಯಂತ ಕಡಿಮೆ ಫೀಸನ್ನು ಇಟ್ಟು ಎಲ್ಲರೂ ಸೇರ್ಕೊಳ್ಳಿ, ಎಲ್ಲರೂ ಭಾಗವಹಿಸಲಿ, ಎಲ್ಲರಿಗೂ ವಿಷಯ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಕಡಿಮೆ ಫೀಸನ್ನು ಶುಲ್ಕವನ್ನು ಇಟ್ಟಿರ್ತೇನೆ. ದಯಮಾಡಿ ಭಾಗವಹಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ, ನಿಮಗೆಲ್ಲ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಕೂಡ ಮತ್ತೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.